What's up, guys? I so welcome back to another awesome blog, guys. ಇವತ್ತು ಇವಾಗೆತ್ತೆ 6 ಗಂಟೆ ಆಗುತ್ತೆ ಟೈಮು. ಈಗೆತ್ತೆ ಆಮೇಲೆ ಇಂಟ್ರೋ ಕೊಡೋಕ್ಕಾಗಲ್ಲ, ಯಾಕಂದರೆ ಇವತ್ತೊಂದು ಒಳ್ಳೆ ಕ್ರೇಜಿ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಪ್ರ್ಯಾಂಕ್ ಅಂದರೆ ಅದು ಸಕ್ಸಸ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಕ್ರೇಜಿ ಇವತ್ತು ಮತ್ತೆ ಅಷ್ಟೇ ಅಲ್ವಾ. ಪ್ರ್ಯಾಂಕ್ ಮಾಡಿ ಹಂಗೆ ಒಂದು ಸ್ವಲ್ಪ ಗಿಫ್ಟ್ ಕೊಟ್ಟು ಗಿಫ್ಟ್ ಏನೋ ತಂದಿದ್ದೆ ನಾನು ಕೊಟ್ಬಿಡೋಣ. ಆಮೇಲೆ ಇಂಟ್ರೋ ಕೊಡೋಕ್ಕಾಗಲ್ಲ ಅಂತ ಬಿಟ್ಟು ಇವಾಗ ಕೊಡ್ತಾ ಇದ್ದೀನಿ ಇಂಟ್ರೋ. ಯಾಕಂದರೆ ಇವಾಗ ಮನೇಲಿ ಅವರು ಇದ್ದವರಾಗಲಿ ಮನೇಲಿ ಈ ಕಡೆ ಬರೋಲ್ಲ. ನಾನು ಆಮೇಲೆ ಇಂಟ್ರೋ ಕೊಡೋಕ್ಕಾಗಲ್ಲ ಅಂತ ಬಿಟ್ಟು ಇವಾಗಲೇ ಕೊಡ್ತಾ ಇದ್ದೀನಿ ಇಂಟ್ರೋ. ನಾನು ಇವಾಗ ಎಷ್ಟು ಐತೆ ಮಕ್ಕಳು ತೊಳೆದಿಲ್ಲ, ಕೂದಲೆಲ್ಲ ಹೆಂಗೈತೆ ಹೇಳಿ. ಸರಿ ಗೈಸ್, ಆಮೇಲೆ ಒಳ್ಳೆ ಪ್ರ್ಯಾಂಕ್ ಐತೆ, ನೋಡಿ ಎಂಜಾಯ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟು ಯಾವ ಥರ ಬ್ಲಾಗ್ ಬೇಕು ಅಂತ ಬಿಟ್ಟು ಕಮೆಂಟ್ ಮಾಡಿ. ಯಾಕೋ ಐಡಿಯಾಗಳು ಓಡ್ತಾ ಇಲ್ಲ ಯಾವ ಥರ ಬ್ಲಾಗ್ ಮಾಡಬೇಕು ಅಂತ ಬಿಟ್ಟು. ನೋಡೋಣ ಗೈಸ್. ಡನ್. ಕ್ರೇಜಿ ಪ್ರ್ಯಾಂಕು ಆಮೇಲೆ ಗಿಫ್ಟ್ ಇರ್ತದೆ. ಆದರೆ ಇದು ಲಾಂಗ್ ಆಗಿಲ್ಲ ಅಂದರೆ ಇದರಲ್ಲೇ ಗಿಫ್ಟ್ ತೋರಿಸೋದು ಕೊಡೋದು ಹಾಕ್ಬಿಡ್ತೀನಿ. ಏನಾದರೂ ಲಾಂಗ್ ಆಯ್ತು ಅಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು 1 ನಿಮಿಷದ್ದು ಹಾಕ್ಬಿಡ್ತೀನಿ. ಓಕೆ ಆಮೇಲೆ ಸಿಗ್ತೀನಿ. ಪ್ರ್ಯಾಂಕ್ ಅಂದರೆ ಒಂದು ಏನೋ ಹಂಗೆ ಯಾವುದೋ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ, ಹಿಂಗೆ ಏನೋ ಒಂದು ಯಾವ್ದು ಸಿಗ್ತದೋ ಅವಾಗ ಏನು ಐಡಿಯಾ ಬರ್ತದೋ ಆ ಐಡಿಯಾ ಜೊತೆ ಇದು ಇಟ್ಕೊಂಡಿದ್ದೀನಿ ಪ್ಲ್ಯಾನು. ಆಮೇಲೆ ಅದೇನು ಐಡಿಯಾ ಬರ್ತದೋ ಆ ಐಡಿಯಾ ಜೊತೆ ಇಟ್ಕೊಂಡು ಮಾಡಿಬಿಡೋದೆ ಇದು ಪ್ರ್ಯಾಂಕ್. ಓಕೆ ಡನ್. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲೋಡಿ ನೇರಳೆ ಬಣ್ಣಕ್ಕೆ ಬಂದ್ಬಿಟ್ಟು ಕಂಡ್ರೆ. pasó de la idea o qué te fue पैसा नहीं था तो मेरे पास, मैं मरद मेरे को 1,500 रुपये नहीं दिया था ये। देख भेजी हूँ, देख हाँ व्हाट्सएप में भेजी। ನಮ್ಮ ಅಕ್ಕ ಏನೋ ಹೇಳೋದಿಕ್ ಬರ್ತಾ ಇದೆ. ಏನ್ ಹೇಳು, ಏನ್ ಹೇಳು ಏನು ಅಂತ ಹೇಳ್ಬಿಡಿ. ಏನು ಏನೋ ಹೇಳು, ಏನೋ ಐತೆ ಸೀಕ್ರೆಟ್, ಏನು ಅಂತ ಗೊತ್ತಾಗ. ಸೀಕ್ರೆಟ್ ಐತೆ, ಹೇಳು ಏನೈತೆ ಸೀಕ್ರೆಟ್? ಏನಿಲ್ಲ, ಏನು ಹೇಳು, ಏನೋ ಐತೆ ಗೊತ್ತಾಗೋಯ್ತು. ಹೇಳು, ಏನ್ ಗೊತ್ತಾಯ್ತು? ಹೇಳಪ್ಪ, ಏನಂತ ಏನಂತ ಹೇಳಪ್ಪ, ಹೇಳು. ಯಾರಾದ್ರೂ ಹುಡುಗಿ ಏನೋ ಕಾಳಗಿಲ್ಲ ಹಾಕಿದ್ಲೇನೋ ಅಂತ. ಯಾವಾಗ? ಯಾರಿಗ ಗೊತ್ತು? ಯಾರು ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದು ನಿಲ್ ಸುತ್ಕೊಂಡು ಹೋಗ.
ಹುಡುಗಿ ಯಾರೊಂದು ಅಂದ್ರೆ ನೀವು ಅಷ್ಟೇ ಬೇರೆ ಬೇಡವಾ ಈ ವಯಸ್ಸು ಬೇಕಾ ಯಾಕಮ್ಮ ಸ್ವಲ್ಪ ನೀವು ಮಾಡ್ತೀರಾ ನೀವು ಮದುವೆ ಆಗಿದ್ದೀರಲ್ಲ ಅದು ನಮ್ಗೆ ನಿಮ್ಗೆ ಎಷ್ಟು ವಯಸ್ಸು ಹಂಗೆ ಎಷ್ಟು ಏಜು ಯಾರ ಹುಡುಗಿ ಎಷ್ಟು ಏಜು ಎಷ್ಟು ಏಜ್ ಹಂಗಾದ್ರೆ ನೀವು ಮದುವೆ ಮಾಡ್ಸ್ಕೊಂಡ್ಬಿಟ್ಟು ನೀವು ಸ್ವಲ್ಪ ನೀವು ಮಾಡ್ಕೊಂಡ್ತೀರಾ ಯಾವಾಗಿಂದ ಇದು 3 ವರ್ಷ ಯಾರ ಹುಡುಗಿ ಅದೇ ಈಗೆಲ್ಲೋ ಇಲ್ಲಲ್ಲ ಆ ಹುಡುಗಿನ ಯಾವ ಹುಡುಗನಪ್ಪ ಯಾವ ಹುಡುಗಿ ಈಗೆಲ್ಲೋ ಇಲ್ಲಲ್ಲ ಆ ಹುಡುಗಿನ ಇಲ್ಲಿಲ್ಲ ಇದು ಯಾವ ಹುಡುಗಿ ಯಾವ ಹುಡುಗಿ ಹೇಳಪ್ಪ ಕರೆಕ್ಟಾಗಿ ಇದೆಲ್ಲ ಹೇಳ್ಬೇಕು ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ ಸುಳ್ಳು ಹೇಳಕ್ ಹೋಗ್ಬೇಡಿ ಸೂರ್ಯ ಮಾಡ್ಕೊಂಡು ಯಾರೋ ನಿಮ್ಮ ಕ್ಲಾಸ್ ಹುಡುಗಿ ಒಂದು ಮೆಸೇಜ್ ಮಾಡ್ತಾ ಇದ್ರಲ್ಲ ಹೌದಾ ಇಲ್ಲಪ್ಪ ಮತ್ತೆ ಮೆಸೇಜ್ ಯಾವಾಗ ಮಾಡಿದ್ರು ಮತ್ತೆ ಯಾರು ಹೇಳು ಕರೆಕ್ಟಾಗಿ ಮಾತಾಡ್ತೀನಿ ಯಾವಾಗಿಂದ 3 ವರ್ಷ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನಿಜವಾಗ್ಲೂ ಬಾ ಅದೇ ಹೇಳ್ಬೇಕು ಯಾಕಮ್ಮ ಮಕ್ಕಳು ಮೀಸೆ ಚಿಂತೆ ಮನೋ ತಮಾಷೆ ಮಾಡಿ ನಿಜವಾಗ್ಲೂ ಬರ್ತೈತೆ ನನ್ನ ಮೇಲೆ ನಾನು ನಿಜವಾಗ್ಲೂ ಬರ್ತಾ ಇಲ್ವಾ ಮೀಸೆ ಮೀಸೆ ಅಲ್ಲ ನನ್ನ ಮೇಲೆ ನಾನು ನೀನ್ ಹೇಳ್ಮಾ ಇಷ್ಟಪಟ್ಟಿದ್ದೀನಿ ಹ್ಞೂಮ್ಮ ನನ್ನ ಮೇಲೆ ನಾನು ಇಟ್ಟಿದ್ದೀನಿ ಹ್ಞೂಮ್ಮ ನಿನ್ಮೇಲೆ ಇಕ್ಕದು ಹ್ಞೂ ಅಂದ್ರೆ ಹ್ಞೂ ಸುಮ್ಮನೆ ನಾನು ತಮಾಷೆ ಮಾಡ್ಕೊಡಲ್ಲ ಹ್ಞೂಮ್ಮ ಮೀಸೆಲ್ಲ ಬಂದಿಲ್ವಾ ತಪ್ಪಾಗಿ ಹೇಳಪ್ಪ ಮಾಡೋದು ಹೌದು ತಪ್ಪು ಕಣ ಅರೇಂಜ್ ಮಾಡೋದೇ ಇದು ಬಂದು ಅರ್ಥ ಆಯ್ತಾ ಇವಾಗ ರೂಟ್ ಹೆಂಗೈತೆ ಗೊತ್ತಾ ಆ ತರ ಆ ರೂಟ್ಗೆ ಹಂಗೆ ತಿರ್ಗಿಸುತ್ತೆ ನಮ್ಮನ್ನ ನೀನೇನ್ ಮಾಡ್ಬೇಕು ಅದು ಮೈಂಡ್ ಡೈವರ್ಟ್ ಮಾಡ್ಕೊಂಡು ರೂಟ್ ಹೋಗ್ಬೇಕಮ್ಮ ತಿಕ್ಲು ತರ ಮತ್ತೆ ಮಾಡ್ಬೇಕು ಹೇಳ್ಮ ಇವಾಗ ಮೈಂಡ್ ಡೈವರ್ಟ್ ಆಗೋ ಚಾನ್ಸಸ್ ತುಂಬಾ ಇದೆ ಈ ಏಜು ಅರ್ಥ ಆಯ್ತಾ ಮೈಂಡ್ ಡೈವರ್ಟ್ ಆಗೋ ಚಾನ್ಸಸ್ ಇದೆ ಇದನ್ನ ನೀನ್ ಬಚಾವ್ ಆದ್ರೆ ಗೆದ್ಕೋತೀಯ ನೀನಿಲ್ಲ ಅಳದ್ ಬಿಟ್ಟಿ ಅಂದ್ರೆ ನನ್ನಂಗ ಅಳದ್ ಬೀಳ್ತೀಯ ನೀನೇನು ಆಲೋಚಿಸಿದ್ಯೆ ಚೆನ್ನಾಗಿದೆ ಏಕೆ ಎಷ್ಟು ವನವಾಸ ಬಿದ್ದು ನಾನು ಇವತ್ತಿಗೂ ನಾನು ಕಷ್ಟ ಪಡ್ತಾ ಇದೀವಿ ಮನು ಏನ್ ಕಲ್ಸಿ ಬಿಡು ಅರ್ಥ ಆಯ್ತಾ ನಾನು ಇವತ್ತಿಗೂ ನಾನು ಕಷ್ಟ ಪಡ್ತಾ ಯಾರು ಕಷ್ಟ ಪಡ್ದಂಗೆ ಸುಮ್ನೆ ಇರ್ಬೋ ಸುಮ್ನೆ ಇರೋ ಅದೇನ್ ಕಲ್ಸಿ ಅಲ್ಲಿ ನೋಡಲ್ಲಿ ಕ್ಯಾಮ್ರಾ ಹಿಂದೆ ತಿರುಗು ಅಲ್ಲಿ ನೋಡಲ್ಲಿ ಸೆಟ್ಟಿಂಗ್ ಒಂದೇ ತಡಿ ಆನ್ ಮಾಡಿದಿನ ಕ್ಯಾಮ್ರಾ ಆನ್ ಆಗೈತಿ ಫುಲ್ ಎಮೋಷನಲ್ ಅಲ್ತವ್ರೆ ಇವತ್ತು ಮದರ್ಸ್ ಡೇ ಅಲ್ವಾ ಈ ಥರ ಮಾಡ್ಬೇಕಂತ ಹೇಳಿ ಕಂಗ್ರ್ಯಾಚುಲೇಷನ್ ಕೈ ಕೊಡಿ ಕೈ ಕೊಡ್ಮಾ ಕಂಗ್ರ್ಯಾಚುಲೇಷನ್ ಒಳ್ಳೆ ಒಂದು 2 ನಿಮಿಷಕ್ಕೆ ಪ್ರ್ಯಾಂಕ್ ಆಗ್ಬಿಟ್ರಲ್ಲಮ್ಮ ನೋಡ್ದೆ ಅಲ್ವಾ ಅವಾಗ್ಲೇ ಕ್ಯಾಮ್ರಾ ಏನು ಅವಾಗಲೇ ಕ್ಯಾಮ್ರಾ ನೋಡ್ದಲ್ವಾ ಕ್ಯಾಮ್ರಾ ಚಾರ್ಜ್ ಹಾಕಿರೋದು ಅಂತ ಹೇಳ್ಬಿಟ್ಟು ಗೊತ್ತಾಯ್ತು ಅಷ್ಟೇನೆ ಚಾರ್ಜ್ ಹಾಕಿರೋದಂತ ವಿಡಿಯೋ ಮಾಡ್ತಾವನೆ ಅಂತ ಗೊತ್ತಿಲ್ಲ ಲವ್ ಮಾಡ್ತಾವನೆ ಅನ್ಕೊಂತ್ಯಾ ಹಾಂ ಈ ಮುಷ್ಣಿಗೆ ಯಾರು ಬೀಳ್ತಾನೋ ಅಂತ ಏನ್ಮಾ ಅಮ್ಮ ಹೇಳ್ಮಾ ಮಾತಾಡ್ಮಾ ಏನು ಏನೋ ಮಾತಾಡೋದು ಹೇಳ್ಮಾ ಅದು ಇವಾಗ ಆಗ ಸಹಜ ಟರ್ನಿಂಗ್ ಪಾಯಿಂಟ್ ಅರ್ಥ ಆಯ್ತಾ ಅದೇ ಮಾಡ್ತಾ ಇದ್ದೀನಿ ತಡಿ 1 ನಿಮಿಷ ಪೀಸ್ ಹೊಳಿಬೇಡ ಮಾಡ್ತಾ ಇದ್ದೀನಿ ಅಂತ ಮನು ನೀನು ಬಂದೇ ತಡಿ ಗಾಡಿಯಲ್ಲಿ ಏನಾಯ್ತು ತೊಗೊಂಡ್ಬರ್ತೀನಿ ಒಂದೇ ನಿಮಿಷ ಹಂಗೆ ಪಾಸಲ್ಲಿರು ಇವತ್ತು ಮದರ್ಸ್ ಡೇಗೋಸ್ಕರ ನನ್ನ ಕಡೆಯಿಂದ ಒಂದು ಸಣ್ಣ ಉಡುಗೊರೆ ಗಿಫ್ಟ್ ಇದು ಯಾವಾಗಿಂದ ಇದು ಯಾವಾಗ ಹೋಗಿ ತಗೊಬಂದೆ ನೆನ್ನೆ ಹೋಗ್ತಾ ಬಂದೆ ಏನ್ ವಿಶೇಷಕ್ಕೆ ಮದರ್ಸ್ ಡೇ ಅಲ್ವಾ ಹೋದ ವರ್ಷ ಏನು ಮಾಡಿದಿಲ್ಲ ಆದ್ರೂ ಹೋದ ವರ್ಷ ಕೇಕ್ ಕಟ್ ಮಾಡಿಸಿದ್ರು ಅದಕ್ಕೆ ಸೀರೆ ಚೆನ್ನಾಗಿಲ್ಲ ಎಕ್ಸ್ಚೇಂಜ್ ಮಾಡ್ಕೊಬೋದು ಹೋಗಿ ಏನಿದು ಸ್ಪೆಷಲ್ ಸೀರೆ ಚೆನ್ನಾಗೈತಾ ಸೀರೆ ಮದರ್ಸ್ ಡೇಗೆ ಇದು ಸ್ಪೆಷಲ್ ಯಾವಾಗ ಹೋಗಿ ತಗೊಬಂದೆ ನೆನ್ನೆ ಹೋಗಿ
ಚಡ್ಡಿ ಹಾಕೊಂಡು ಇನ್ನೂ ಸ್ನಾನ ಮಾಡಿಲ್ಲ ಇನ್ನು. ಎಷ್ಟುದಾದ್ರೆ ಇರ್ಲಿ 1100 ತಗೊಬಂದಿದ್ದಾನಲ್ಲ. ಚೆನ್ನಾಗೈತಾ? ಎಕ್ಸ್ಚೇಂಜ್ ಮಾಡ್ಸೋದ ಇದಾಗುತ್ತಲ್ವಾ? ರಫ್ ಐತೆ. ಅದೇ ಮೊನ್ನೆ ನಾನು ಯಾವಾಗ ಅಲ್ಲ ಇವತ್ತು ಯಾವಾಗ ಹೋಗಿದೆ? ನಾನು ಹಂಗೆ ತರಿಸ್ಕೊಂಡಿದ್ದೆ. ಇವತ್ತು ಯಾವಾಗ ಹೋಗಿದ್ದ? ಇವನು ಈಚೆಗೆ ಹೋಗಿಲ್ಲ ಇವತ್ತು. ಗೊತ್ತಿಲ್ಲ ಕಣ, ನೆನ್ನೆ ಹೋಗಿ ತಗೊಬಂದಿದ್ದಾನೆ ನೋಡು. ಯಾವಾಗ ಅಪ್ಪನ ಗ್ಯಾರೇಜ್ ಹತ್ರ ಹೋಗ್ತೀನಲ್ಲ. ಇಲ್ಲ ಹೋಗಿಲ್ಲಪ್ಪ ಯಾವ ಗ್ಯಾರೇಜ್ ಹತ್ರನು. ನನ್ ಏನಂತ ಅನ್ಕೊಂಡಿದ್ದಿ ಗೊತ್ತು? ನಾನು ನಿಜವಾಗ ನಾನು ಇದನ್ನೇ ನೀನ್ ಮಾಡ್ಕೊಂಡಿದ್ಯಾ, ತಪ್ಪು ಕೆಲಸ ದಾರಿ ಹಿಡಿತಾ ಇದೀಯಾ. ಇದು ಟರ್ನಿಂಗ್ ಪಾಯಿಂಟ್, ಇದು ಮೈಂಡ್ ಡೈವರ್ಟ್ ಆಗೋ ಏಜ್ ಇದನ್ನ ನೀನ್ ಗೆತ್ಕೊಂಡ್ ಬಂದ್ರೆ ನಿನ್ ಲೈಫ್ ಚೆನ್ನಾಗಿರುತ್ತೆ. ಇಲ್ಲ ನೀನ್ ಆ ದಾರಿಗೆ ನಾನು ಹೋಗ್ತೀಯ ಅಂತಂದ್ರೆ ಹೋಗಿ ಗುಂಡಿಗೆ ಹೋಗಿ ಬೀಳ್ತೀಯ. ಅಷ್ಟೇ ವ್ಯತ್ಯಾಸ ಆಗಿದೆ. ಚೆನ್ನಾಗಿದೆ ಬಿಡು. ರಫ್ ಆಯ್ತದ. ಚುಚ್ಚಲ್ವಾ? ಯಾವಾಗ ಚುಚ್ಚುತ್ತಾನೆ ಇವತ್ತೇ ಮೊದಲು. ಮದರ್ಸ್ ಡೇ ಚುಚ್ಚುತ್ತಾ? ಚುಚ್ಚುತ್ತಲ್ವಾ? ಹಾಂ ಚುಚ್ಚಲ್ವಾ? ಚುಚ್ಚಲ್ವಾ? ಹೂನ ಹೇಳ್ಮ. ಚುಚ್ಚಲ್ಲ. ಮಾಡ್ಬಿಟ್ಟು ಅಮ್ಮನ ಅನಿಸ್ಕೊತಾ. ನಾನು ಅಲ್ಸ ಪ್ಲಾನ್ ಇದ್ದಿಲ್ಲ. ಅವನು ಏನ್ ಮಾಡ್ದ ಗೊತ್ತಾ? ಏನೋ ಹೇಳ್ತೀನಿ ಅಂತ ಬಂದ. ಸರಿ ಅಮ್ಮ ನಿನ್ನ ಹತ್ರ ಏನೋ ನಗ್ನಗ್ಸಾಗಿ ಅಲ್ಲಿಗೆ ಇಂಚ್ಕೊಂಡು ಹೇಳ್ತಾ ಇದ್ದಾನೆ, ಏನೋ ಐತೆ. ಆಮೇಲೆ ನಾನು ಗೆಸ್ ಮಾಡ್ಕೊಂಡೆ, ಓಹೋ ಇದೇ ಏನಾದ್ರು ಇರ್ಬೇಕು, ಅದನ್ನೇ ಏನಾದ್ರು ಹೇಳೋದಿಕ್ ಬಂದಿರ್ಬೇಕು ಅಂತ ನಾನು ಗೆಸ್ ಮಾಡ್ಕೊಂಡೆ. ಯಾಕಂದ್ರೆ ಅವನ ಮಕ್ಕದಲ್ಲಿ ಆ ನಗು ಹಂಗಿತ್ತು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಆಯ್ತಾ? ಆಮೇಲೆ ಸರಿ ಏನು ಇರ್ಬೋದು ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಗೆಸ್ ಮಾಡ್ಕೊಂಡು ಇದು ಮಾಡಿದ್ರೆ ಅದಕ್ಕೆ ನಾನು ಬೈತಾ ಇದ್ದೆ. ಆಮೇಲೆ ನೋಡಿದ್ರೆ ಪ್ರ್ಯಾಂಕ್ ಅಂತ ಬಿಟ್ಟಂತದೆ ಫೋನ್ನ. ಎಲ್ಲಿಕ್ಕಿದೆ ಮೊಬೈಲ್? ಇಲ್ಲಿಕ್ಕಿದೆ. ಹೇಳಿದೆ ಇವ್ನು ಬಡ್ಕೊಂಬಿಟ್ಟ ಆಗ್ಲೇ ಪ್ರ್ಯಾಂಕ್ ಇದು ಅಂತ ಬಿಟ್ಟು ನಾನು ನೋಡ್ದೆ ಅಂದ್ಬಿಟ್ಟು ಇವ್ನಿಗೆ ಹಾಕ್ಬೇಕು. ಇವ್ನಿಗೆ ಹೇಳಿದ್ದು ನಾನು ಅಬ್ಸರ್ವ್ ಮಾಡ್ಕೊಂಡು ಪ್ರ್ಯಾಂಕ್ ನಾನು ಹಾಕ್ಬಿಡ್ತದೆ. ನಾನು ಅವನು ಮಾಡ್ತಾ ಅಲ್ಲ, ಅವ್ನು ಮಾಡ್ತಾ ಇದ್ದಾನಂತಾನೆ ನನಗೆ ಇದು ಇರ್ಲಿಲ್ಲ. ನಾನು ಇವಾಗ ತಾನೇ ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೀನಿ, ಅಮ್ಮ ನೋಡಮ್ಮ ಸೀರೆ ತಗೊಬಂದೆ ನನ್ನೇ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಅಷ್ಟು ಬೇಗ ಹೋಗಿ ತಗೊಬಂದೆ. ಹಿಂಗೈತೆ. ಸೀರೆ ತಗೊಂಡ್ಬರ್ತಿದ್ದಿಲ್ವಾ? ಏನು ಸೀರೆ? ಅಮ್ಮ ಎಲ್ಲೋ ತಗೊಬಂದೆ. ಕೊಡ್ಬೋದಾಯ್ತು. ಎಷ್ಟು ಕೊಟ್ಟೆ? 1000 ಬಿಡಮ್ಮ ಹೋದ್ರೋದು. ಏನಂತೀವಿ? ಲವ್ ಮಾಡ್ತಾ ಇದ್ದೀನಾ? ನೀನು ಮುಷ್ಟಿಗೆ ಇಷ್ಟು ಕಿತ್ತೋಗೋದ್ರಲ್ಲಿ ಬಾರಿಸ್ತಾ ಇದ್ದೆ ಇವಾಗ. ಯಾಕೆ ಲವ್ ಮಾಡ್ತಾ ಇದ್ನಂದ್ರೇನಾ? ಮತ್ತೆ ಲವ್ ಮಾಡ್ತಾ ಇದ್ದೀರಲ್ಲ, ಇದೇ ಏಜ ನಿಂದು? ಲವ್ ಮಾಡೋ ಏಜಾ? ಎಷ್ಟು ವಯಸ್ಸು? ಎಷ್ಟು ವಯಸ್ಸು? ರಾಧಾಕೃಷ್ಣ ಫ್ಯಾಷನ್ ಥಿಯೇಟ್ರ್ ಹತ್ರ ಇಲ್ವಾ? ಆದರೂ ಅಷ್ಟೇ. ಪ್ರ್ಯಾಂಕ್ ಸಕ್ಸಸ್ಫುಲ್ ಆಗೈತೆ. ಪ್ರ್ಯಾಂಕು ಮಸ್ತಾಗಿ ಅದು ನಾನೇ ಅದು ಎಮೋಷನಲ್ ಆಗ್ಬಿಟ್ಟೆ. ಇವನು ಆಗಲೇ ಬಡ್ಕೊಂಬಿಟ್ಟ. ಇವನು ಪ್ರ್ಯಾಂಕ್ ಇದು ಅನ್ಕೊಂಡು ಆಗಲೇ ಅದು ಹಂಗೆ ರೆಕಾರ್ಡ್ ಆಗಿರ್ತದೆ. ಫೋನ್ ಇಕ್ಕಿರೋದೇ ನಾನು ನೋಡಿದೆ. ಅದು ಗೊತ್ತಾಗೈತೆ ಇಲ್ಲೇ ಇಕ್ಕಿದೆ ಅಷ್ಟೇ. ಪ್ರ್ಯಾಂಕ್ ಸಕ್ಸಸ್ಫುಲ್. ನಾನು ಅಲ್ಲಿ ಇಕ್ಕೋಣ ಅನ್ಕೊಂಡೆ, ಆದ್ಮೇಲೆ ಆ ಬಾಕ್ಸ್ ಮೇಲೆ ಇಕ್ಕೋಣ ಗೊತ್ತಾಗಲ್ಲ ಅನ್ಕೊಂಡೆ. ಆಮೇಲೆ ಸುಮ್ಮನೆ ಮನೋಜ್ ಕಡೆಯಿಂದ ಗಿಫ್ಟ್ ಅಂತ. ಅಷ್ಟೇ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಬ್ಲಾಗು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋರು. ಟೇಕ್ ಕೇರ್. ಬಾಯ್. ನಮಸ್ಕಾರ. ನಮ್ಮ ಅಪ್ಪಂಗೆಲ್ಲ ಫೋನ್ ಮಾಡಿಬಿಟ್ಟಿದ್ರಿ. ಈಗ ನಮ್ಮಪ್ಪ ಒಪ್ಕೊಂಡ್ಬಿಡ್ತಾರೆ ಗೈಸ್. ನಮ್ಮಮ್ಮ ಒಂದು ಸ್ವಲ್ಪ ಎಮೋಷ್ನಲ್ ಆಗ್ಬಿಟ್ರು. ಅವ್ರದ್ದು ಲವ್ ಮ್ಯಾರೇಜ್ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಎಮೋಷ್ನಲ್ ಆಗ್ಬಿಟ್ರು. ಇರಲಿ, ನಮ್ಮಪ್ಪ ಒಪ್ಕೊಂಡ್ಬಿಡ್ತಾರೆ. ಲವ್ ಮ್ಯಾರೇಜ್ ಅಂದರೆ ಲವ್ ಮಾಡ್ತಾಯಿದ್ದೀನಿ ಅಂದರೆ ಓಕೆ ಅಂತಾರೆ. ಏನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋಲ್ಲ. ಆಗಲಿ ಅಂತಾರೆ. ನಮ್ಮಮ್ಮ ಒಪ್ಕೊಳ್ಳೋಲ್ಲ ಅಷ್ಟೇ. ಡನ್. ಪ್ಲ್ಯಾನು ಮಾಡಿದ್ದು ಸಕ್ಸಸ್ಫುಲ್ ಆಗೈತೆ ಅಷ್ಟೇ ಗೈಸ್.